ಎಲ್ರಿಗೂ ನಮಸ್ಕಾರ. ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು. ಹೆಂಗ್ ಓದಬೇಕು ಅಂದ್ರೆ ಕರ್ನಾಟಕ ನಿನ್ ಬಗ್ಗೆ ಓದೋರ್ಗೂ ಓದ್ಬೇಕು ಮಗನೇ, ಹಂಗ್ ಓದ್ಬೇಕು. ಓದಂಗಿದ್ರೆ ಬ್ಯಾಕ್ ಗ್ರೌಂಡ್ ಇಲ್ಲದೆ ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ಧೈರ್ಯ ಇದ್ರೆ ಒಬ್ಬ ಡಿ.ಕೆ. ಶಿವಕುಮಾರ್ ರಾಜ್ಯಕ್ಕೆ ಪರಿಚಯ ಆಗ್ತಾರೆ. ನನ್ನ ಲೀಡರ್, ಮೈ ಬಾಸ್, ಮೈ ಇನ್ಸ್ಪಿರೇಷನ್ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮಸ್ಕರಿಸ್ತಾ ಕನಕಪುರದ ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಚೆನ್ನಾಗಿ ಓದಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ಕೆಲವರಂತೂ ಅಮೆರಿಕಾಗೆ ಹೋಗಿ ಸೆಟ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ನನಗೊಂದು ಆಸೆ ಇದೆ ಮಗ, ನೀನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಅಮೆರಿಕಾಗಲ್ಲ, ಕನಕಪುರದಲ್ಲ, ಚಿಕ್ಕಬಳ್ಳಾಪುರದಲ್ಲ ಕಂಪನಿ ಕಟ್ಟಿ ಅಮೆರಿಕ ಹುಡುಗರನ್ನ ನಮ್ ಗಲ್ಲಿಗಳಿಗೆ ಇರಿಸ್ಬೇಕು ನೀವು. ಅದು ತಾಕತ್ತು ಅಂದ್ರೆ. ನದಿಯಲ್ಲಿ ಮೀನಿತ್ತಂತೆ, ಮಗುವಿನ ಮಮ್ಮಿ ಫಿಶ್ ನ ಕೇಳ್ತಂತೆ, ಮಮ್ಮಿ ಫಿಶ್, ಮಮ್ಮಿ ಫಿಶ್, ಮಮ್ಮಿ ಫಿಶ್. ನಾವು ಫಿಶ್ ಗಳೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ ಗಳಿದಾವೆ ಕಣೋ, ಅದಕ್ಕೆ ನಾವು ನೀರಲ್ಲಿದ್ದೀವಿ ಅಂತ. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಕೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಡಿ.ಕೆ. ಸಾಹೇಬ್ರ ವಿಡಿಯೋಸ್ ತುಂಬಾ ಸೆನ್ಸೇಷನ್ ಆಗುತ್ತೆ. ಯಾಕೆ ಅಂದ್ರೆ ಶೇರ್ ಹೋದಾನ ಶೇರ್ ಆಗೋದು ವಿಡಿಯೋಸ್. ನನ್ನ ಪಕ್ಷದ ಅಧ್ಯಕ್ಷರು, ನನ್ನ ಸ್ಫೂರ್ತಿ ಡಿ.ಕೆ. ಸಾಹೇಬ್ರಿಗೆ, ನಮ್ಮ ಸುರೇಶ್ ಅಣ್ಣನ್ಗೆ, ನಮ್ಮ ಐಶ್ವರ್ಯ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತಾ, ನಾನೆಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಕನಕಪುರದವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಬಹಳಷ್ಟು ಜನ ಹುಡುಗರು SSLC ಎಕ್ಸಾಮ್ ಬರೀತಿದ್ಯಾ, ಅಪ್ಪಿ ತಪ್ಪಿ ಒಂದ್ ಸಬ್ಜೆಕ್ಟ್ ಹೋದ್ರೆ ಸತ್ತೋಗ್ಬೇಡ ಮಗನೇ, ಮತ್ತೆ ಹುಟ್ಟಿದ್ರೆ LKG ಇಂದ ಹಾಕ್ಬಿಡ್ತಾರೆ ಹೇಳ್ತಾ ಇದ್ದೀನಿ. ಬೇಡ ಬೇಡ, ಈಗ ಒಂದ್ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ರೆ ಪಾಸ್ ಮಾಡ್ಕೋ, ಸತ್ತೋದ್ರೆ ಮತ್ತೆ LKG ಇಂದ ಹಾಕ್ತಾರೆ. ಇವಾಗ CBSE ಬೇರೆ ಓದೋದು ಕಷ್ಟ ಆಗುತ್ತೆ. ನನ್ನ ಮಾತು ಕೇಳಿ. ಇನ್ ಬಹಳಷ್ಟು ಜನ ಹುಡುಗರು, ಬಹಳಷ್ಟು ಜನ ಹುಡುಗಿರು, ಇಲ್ಲಿರೋ ಎಲ್ಲ ಯುವತಿಯರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ ತಂದೆಗಿಂತ ಗ್ರೇಟ್ ಹೀರೋ ನಿನ್ ಲೈಫ್ ಅಲ್ಲಿ ಇಲ್ಲ ತಾಯಿ, ನಿನ್ ತಾಯಿಗಿಂತ ಗ್ರೇಟ್ ಹೀರೋಯಿನ್ ನಿನ್ ಲೈಫ್ ಅಲ್ಲಿ ಇಲ್ಲ. ಎಲ್ಲ ಹೆಣ್ಮಕ್ಳು ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮ್ ತಂದೆ ನಿಮ್ಮನ್ನ ಬೈಕಲ್ಲಿ ಮುಂದೆ ಕೂರಿಸ್ಕೊಂಡು ಊರೆಲ್ಲ ರೌಂಡ್ ಹಾಕ್ತಾರೆ. ಬೆಳೆದ್ಮೇಲೆ ನಿಮ್ ಹುಡುಗ ನಿನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ರೌಂಡ್ ಹಾಕ್ಸ್ತಾರೆ. ಯಾಕೆ ಗೊತ್ತಾ? ನಿಮ್ಮ ಅಪ್ಪನಿಗೆ ನಿನ್ ಮುಂದೆ ಇರ್ಬೇಕು ಅಂತ ಆಸೆ, ನಿನ್ ಬಾಯ್ ಫ್ರೆಂಡ್ಗೆ ನಿನ್ ಹಿಂದೆ ಬಿದ್ದಿರ್ಬೇಕು ಅಂತ ಆಸೆ. ಅರ್ಥ ಮಾಡ್ಕೊಳ್ಳೋದ್ರೆ ಈಗ ತಾಯಿ ಏನ್ ಮಾಡೋದು? ಬೆಳೀತಾ 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 ಸಂಬಂಧಗಳು ಬದಲಾಗೋಗುತ್ತೆ. ಹಾಲಲ್ಲಿರೋ ಅಮ್ಮನಿಗೆ ಈಗೋ ಬಿಟ್ಟು ಐ ಲವ್ ಯು ಹೇಳೋಣ ಅಂದ್ರೆ ರೂಮಲ್ಲಿರೋ ಮಡದಿ ಮುನ್ಸ್ಕೊಂಡ್ಬಿಡ್ತಾಳೇನೋ ಅಂತ ಬೇಜಾರಾಗುತ್ತೆ. ಬಹಳಷ್ಟು ಜನ ತಂದೆ ತಾಯಂದ್ರೆ ಇಲ್ಲಿದ್ದಾರೆ. ಅಣ್ಣ, ಮಕ್ಕಳನ್ನ ಬೆಳೆಸಿದೀರಾ, ಅವ್ರನ್ನ ಡಾಕ್ಟರ್ ಮಾಡಿದೀರಾ, ಇಂಜಿನಿಯರ್ಸ್ ಮಾಡಿದೀರಾ, CA ಓದಿಸಿದೀರಾ. ತುಂಬಾ ಜನ ಪೇರೆಂಟ್ಸ್ ಕೆಲವು ಟೈಮು ಸ್ಟ್ರಗಲ್ ಆಗ್ತಿರ್ತಾರೆ. ಅಣ್ಣ, ನಿನಗ್ ಮದುವೆ ಆದ್ಮೇಲೆ ನಿನಗೆ ನಿನ್ನ ಮಗಳ ಭವಿಷ್ಯನೇ ಮುಖ್ಯ ಅಲ್ವಾ? ನಿಮ್ಮ ಮಕ್ಕಳಿಗೂ ಮದುವೆ ಆದ್ಮೇಲೆ ಅವ್ರ ಮಕ್ಕಳ ಭವಿಷ್ಯ ಮುಖ್ಯ, ನೀನಲ್ಲ ಅಣ್ಣ. ಇದನ್ನೆಲ್ಲ ತಂದೆ ತಾಯಿ ಅರ್ಥ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು. ನಿಮಗ್ ಮಾತ್ರ ನಿಮ್ಮ ಮಕ್ಕಳ ಭವಿಷ್ಯ ಮುಖ್ಯ, ನಿಮ್ಮ ಮಕ್ಕಳಿಗೆ ಮಾತ್ರ ಅವ್ರ ಮಕ್ಕಳ ಭವಿಷ್ಯ ಅಂತ ನೀವೇನ್ ಮುಖ್ಯ ಆಗ್ತೀರಣ್ಣ ಅಂತ ಎಲ್ರಿಗೂ ಹೇಳ